ಸರ್, ಈಗ ಸದನದಲ್ಲಿ ನೋಡಿದ್ರಿ ವಿರೋಧ ಪಕ್ಷದ ಸದಸ್ಯರ ವರ್ತನೆಯನ್ನ, ಅದನ್ನ ಹೇಗೆ ಪೀಠ ಪರಿಗಣಿಸುತ್ತೆ? ಪೀಠಕ್ಕೆ ನುಗ್ಗುವಂತ ಕೆಲಸವನ್ನ ಮಾಡಿದ್ರು, ಅವ್ರ ಮೇಲೆ ಏನು ಆಕ್ಷನ್ ಆಗುತ್ತೆ ಹೇಗೆ ಸರ್? ನೋಡಿ, ನಮ್ಗೆ ಇವತ್ತು ಧನ ವಿನಿಯೋಗ ಬಿಲ್, ನಮ್ಮ ಫೈನಾನ್ಸ್ ಬಿಲ್ ಪಾಸ್ ಆಗೋದು ನಮ್ಗೆ ಇಂಪಾರ್ಟೆಂಟ್. ಅದು ಪಾಸ್ ಮಾಡುವಂತ ಜವಾಬ್ದಾರಿ ಕೆಲಸ ನಾವು ಮಾಡಿದ್ದೇವೆ. ಅದನ್ನು ಪ್ರತಿಭಟನೆ, ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಮತ್ತೆ ಯಾವ ರೀತಿ ಪ್ರತಿಭಟನೆ ಬೇಕು, ಯಾವ ರೀತಿ ಗೌರವ ಕೊಡ್ಬೇಕು, ಅದಕ್ಕೆ ನೀತಿ ನಿಯಮಗಳೆಲ್ಲ ಕೂಡ ಇದೆ. ಅದನ್ನು ಕೂಡ ಮೀರಿ ಫೈನಾನ್ಸ್ ಬಿಲ್ ಪಾಸ್ ಆಗಬಾರ್ದಂತೆ ಉದ್ದೇಶದಿಂದ ಬಂದಾಗ ನಮ್ಗೆ ಯಾವಾಗ ಫೈನಾನ್ಸ್ ಬಿಲ್ ಅನ್ನು ಪಾಸ್ ಮಾಡುದು, ಇತರ ಬಿಲ್ ಪಾಸ್ ಮಾಡುವ ಮುಖ್ಯ ನನ್ನ ಜವಾಬ್ದಾರಿ ಇತ್ತು. ಆ ಬಿಲ್ ಅನ್ನು ಪಾಸ್ ಮಾಡಿದ್ದೇನೆ. ಸೊ ಮತ್ತೆ ಅದು ಬರ್ತದೆ ವಿಧಾನ ಪರಿಷತ್ತಿಗೆ, ಅದು ವಿಧಾನ ಪರಿಷತ್ತಲ್ಲಿ ಅದು ಚರ್ಚೆಗೆ ಮತ್ತೆ ಅದನ್ನು ಪಾಸ್ ಮಾಡ್ತಾರೆ. ನಮ್ಗೆ ಅದು ಮುಖ್ಯ, ಇದೆಲ್ಲ ಸೆಕೆಂಡ್ರಿ. ಪೀಠಕ್ಕೆ ನುಗ್ಗಿದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಅವರವರ ಸಂಸ್ಕೃತಿಯನ್ನು ಅವರವರು ಬಿಂಬಿಸ್ತಾರೆ. ಅದು ಕೂಡ ಯಾವ ವಿಚಾರ, ಜನಸಾಮಾನ್ಯ ಪರವಾಗಿ ಏನಾದ್ರು ಹೆಚ್ಚು ಕಮ್ಮಿ ಯಾವುದೂ ಇಲ್ಲ. ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿದ್ದಾರೆ, ಉನ್ನತ ಮಟ್ಟ ತನಿಖೆ ಮಾಡಿ ನಾವು ನಮ್ಮ ಕೈಗೊಳ್ತೇವೆ, ನಿಮ್ಮ ಸಲಹೆಯನ್ನು ಕೂಡ ನಾವು ಸ್ವೀಕರಿಸಿ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ. ಅಷ್ಟೆಲ್ಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆ ಭರವಸೆಯನ್ನು ಕೊಟ್ಟರು ಕೂಡ ಮತ್ತೆ ಕೂಡ ಬರಬೇಕು, ಗದ್ದಲ ಎಬ್ಬಿಸಬೇಕು ಎಂಬ ಉದ್ದೇಶ ಇದ್ರೆ ಅದು ಧನ ವಿನಿಯೋಗ ಬಿಲ್ ಪಾಸ್ ಆಗಬಾರ್ದು ಅಂತೇಳಿ ಅವರ ಮುಖ್ಯ ಉದ್ದೇಶ ಆವಾಗ ಇರ್ಬೇಕಿತ್ತು. ಅದು ನಾವು ಪಾಸ್ ಮಾಡಿದ್ದೇವೆ ಅಷ್ಟೇ. ಇನ್ನು ಮುಂದೆ ನೀತಿ ನಿಯಮಗಳು ನೋಡುವಂತ ವಿಚಾರ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕ್ರಮ ಆಗುತ್ತಾ ಸರ್? ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಯಾಕೆ? ಆದ್ರೆ ಆಗ್ತದೆ, ಇಲ್ಲದ್ರೆ ಇಲ್ಲ. ಅದು ಅಷ್ಟೇ ಇರುವಂತ, ಅದರ ಬಗ್ಗೆ ಏನು ಆಲೋಚನೆ ಮಾಡ್ಲಿಲ್ಲ ಬಂದಾಗ. ನಮ್ಮ ಎಜೆಂಡಾ ಅದಲ್ಲ. ನಮ್ಗೆ ಬಿಲ್ ಪಾಸ್ ಆಗ್ಬೇಕು, ಜನರಿಗೆ ಇದಾಗ್ಬೇಕು, ಯಾವುದು ಪ್ರಯೋಜನ ಆಗ್ಬೇಕು. ಬಿಲ್ ಪಾಸ್ ಆಗದಿದ್ರೆ ನಾಳೆಯಿಂದ ಜನರಿಗೆಲ್ಲ ಕೂಡ ಸಮಸ್ಯೆ ಆಗ್ತದೆ. ಅದು ನನ್ನ ಜವಾಬ್ದಾರಿ ನಾನು ನಿರ್ವಹಿಸಿದ್ದೇನೆ.